ಪೀರಿಯಡ್ಸ್ ಲೇಟ್ ಆಗ್ತಿದ್ಯಾ? ತೂಕ ಜಾಸ್ತಿ ಆಗ್ತಾ ಇದ್ದೀರಾ? ಸ್ಕಿನ್ ನಲ್ಲಿ ಮೊಡವೆ ಅಥವಾ ಕೂದಲು ಉದುರೋ ಸಮಸ್ಯೆ ಜಾಸ್ತಿ ಆಗ್ತಿದ್ಯಾ? ಹಾಗಿದ್ರೆ ಈ ಸಮಸ್ಯೆಗಳನ್ನ ಹೆಣ್ಮಕ್ಳು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಯಾಕಂತಂದ್ರೆ ಇದು PCOD ಸಿಂಪ್ಟಮ್ಸ್ ಆಗಿರ್ಬೋದು. PCOD ಅಂದ್ರೆ ಓವರೀಸ್ ಅಲ್ಲಿ ಎಗ್ಸ್ ಪ್ರಾಪರ್ ಆಗಿ ರಿಲೀಸ್ ಆಗಲ್ಲ. ಇದರಿಂದ ಹೆಣ್ಮಕ್ಳಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಇದರಿಂದ ಎಷ್ಟೋ ಜನ ಹೆಣ್ಮಕ್ಳಿಗೆ ಪೀರಿಯಡ್ಸ್ ಆಗುತ್ತೋ ಇಲ್ಲೋ ಅನ್ನೋ ಭಯ. ಹೊರಗಡೆ ಸ್ಮೈಲ್ ಮಾಡ್ತಾರೆ, ಬಟ್ ಒಳಗಡೆ ಹಾರ್ಮೋನಲ್ ವಾರ್ ನಡೀತಾ ಇರುತ್ತೆ. ತುಂಬಾ ಜನರಿಗೆ ಮಕ್ಕಳು ಯಾವಾಗ ಅನ್ನೋ ಕ್ವಶನ್ ಮನಸ್ಸಿಗೆ ತುಂಬಾ ನೋವು ಮಾಡ್ತಾ ಇರುತ್ತೆ. ಇದು ತಮಾಷೆ ಅನ್ಸ್ಬೋದು, ಬಟ್ ಮೆಜಾರಿಟಿ ಆಫ್ ದ ಹೆಣ್ಮಕ್ಳು ಇದೇ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ, ತುಂಬಾ ಸಫರ್ ಪಡ್ತಾ ಇದ್ದಾರೆ. ಸೊ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಸೊಲ್ಯೂಷನ್ಗೆ ಏನ್ ಮಾಡಬೇಕು ಅಂತ ನಾನು 100% ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ. ಹಾರ್ಮೋನ್ ಇಂಬ್ಯಾಲೆನ್ಸ್ಗೆ ಮೇನ್ ರೀಸನ್ ಇನ್ಸುಲಿನ್ ರೆಸಿಸ್ಟೆನ್ಸ್, ಜೊತೆಗೆ ಒತ್ತಡ ಅಂದ್ರೆ ತುಂಬಾ ಟೆನ್ಷನ್ ತಗೊಳ್ಳೋದು, ಮೈಂಡ್ ಅಪ್ಸೆಟ್ ಮಾಡ್ಕೊಳ್ಳೋದು, ಹೊರಗಡೆ ಜಂಕ್ ಫುಡ್ ಜಾಸ್ತಿ ತಿನ್ನೋದು, ಮತ್ತೆ ನೋ ಎಕ್ಸಸೈಸ್ ಅಂತಂದ್ರೆ ನಮ್ಮ ಬಾಡಿಗೆ ಯಾವುದೇ ರೀತಿ ವ್ಯಾಯಾಮ ಕೊಡದೇ ಇರೋದು. ತುಂಬಾ ಜನರ ಲೈಫ್ ಸ್ಟೈಲ್ ಹೆಂಗಿದೆ ಅಂತಂದ್ರೆ ಮನೇಲಿ ಮಾಡೋ ಕೆಲಸನೇ ವ್ಯಾಯಾಮ ಅಂತ ಅನ್ಕೊಂಡಿದ್ದಾರೆ. ಮತ್ತೆ ತುಂಬಾ ಜನ ಹೊರಗಡೆ ಇವತ್ತು IT ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದವರು ಜಾಸ್ತಿ ಹೊತ್ತು ಒಂದೇ ಕಡೆ ಕುತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಯಾವುದೇ ರೀತಿ ಫಿಸಿಕಲ್ ಆಕ್ಟಿವಿಟಿ ಇಲ್ಲ, ತುಂಬಾ ಫಿಸಿಕಲ್ ಆಕ್ಟಿವಿಟಿ ಕಡಿಮೆ. ಸೊ ಇದರಿಂದಾನು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿ ವೇಟ್ ಸಡನ್ ಆಗಿ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಒಂದು ಗುಡ್ ನ್ಯೂಸ್ ಏನಂತಂದ್ರೆ PCOD ನ ರಿವರ್ಸ್ ಮಾಡಬಹುದು. ಸೊ ಹೇಗೆ ಅಂತಂದ್ರೆ ಇದಕ್ಕೆ ಒಂದು ಒಳ್ಳೆ ಡಯಟ್ ಪ್ಲಾನ್ ಮತ್ತೆ ಗೈಡೆನ್ಸ್ ಬೇಕು. ಸೊ ಈ ಡಯಟ್ ಪ್ಲಾನ್ ಮತ್ತೆ ಗೈಡೆನ್ಸ್ ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ನಿಮಗೆ ಇಂಟ್ರೆಸ್ಟ್ ಇದ್ರೆ ನೀವು DM ಮಾಡಬಹುದು, ಅಥವಾ ಇನ್ಸ್ಟಾಗ್ರಾಮ್ ನನ್ನ ಪೇಜ್ ಅಲ್ಲಿ ಬಯೋದಲ್ಲಿ ಲಿಂಕ್ ಇದೆ. ಸೊ ಅದನ್ನ ಫಾರಂ ನ ಫಿಲ್ ಅಪ್ ಮಾಡಿ ಕೂಡ ನೀವು ಸಬ್ಮಿಟ್ ಮಾಡಬಹುದು. ಇದೇ ರೀತಿ ಹೆಲ್ತ್ ರಿಲೇಟೆಡ್ ವಿಡಿಯೋಸ್ ಮತ್ತೆ ಗೈಡೆನ್ಸ್ ಗೋಸ್ಕರ ನನ್ನ ಪೇಜ್ ನ ಫಾಲೋ ಮಾಡ್ಕೊಳ್ಳಿ.